ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂದಿದೆ. ನಮ್ಮ 9 ರತ್ನಗಳು ಅಂದರೆ ಆತಿಥ್ಯ ರತ್ನಗಳನ್ನು ನಾವು ಸೆಲೆಕ್ಟ್ ಮಾಡಿ ಅದರ ಜೊತೆಗೆ 3 ಉದ್ಯಮ ರತ್ನಗಳನ್ನು ಆಯ್ಕೆ ಮಾಡಿದ್ದೇವೆ. ತುಂಬ ಕಾರ್ಯಕ್ರಮ ನೀವೆಲ್ಲ ನೋಡಿದ ಹಾಗೆ ತುಂಬ ಚೆನ್ನಾಗಿ ಮೂಡಿಬಂದಿದೆ. ನಾವು ಎಲ್ಲ ಎಂಟೈರ್ ಸ್ಟೇಟ್ದಾದ್ಯಂತದಿಂದ ಎಲ್ಲರನ್ನೂ ಸೆಲೆಕ್ಟ್ ಮಾಡಿ ಅಲ್ಲಿ ಅದರದೇ ಆದಂಥ ಒಂದು ಕಮಿಟಿ ಮಾಡಿ ಪದ್ಮಾ ಶೇಷಾದ್ರಿ ಅನ್ನೋವಂಥ ಒಬ್ಬರು ಮೇಡಮ್ ಕಮಿಟಿ ಚೇರ್ಮನ್ ಆಗಿ ಇದನ್ನು ಎಲ್ಲ ಕಡೆಯಿಂದ ಎಲ್ಲ ಭಾಗದಿಂದ ಕರ್ನಾಟಕದಾದ್ಯಂತ ನಾವು 12 ಜನನ ಸೆಲೆಕ್ಟ್ ಮಾಡಿ ಮತ್ತು ಜೀವಮಾನದ ಪ್ರಶಸ್ತಿ ಅಂತಂತ ಹೇಳಿ ನಮ್ಮ ಪೈ ಗ್ರೂಪಿನ ಜಗನ್ನಾಥ್ ಶೆಣೈಯವ್ರಿಗೆ ಕೊಟ್ಟಿದ್ದೇವೆ. ಹಾಗೆ ಮತ್ತು ಬೇರೆ ಎಲ್ಲ 9 ಜನ ಆತಿಥ್ಯ ರತ್ನಗಳು ಇದ್ರ ಜೊತೆ 3 ಉದ್ಯಮ ರತ್ನಗಳನ್ನು ಆಯ್ಕೆ ಮಾಡಿದ್ದೇವೆ. ಕಾರ್ಯಕ್ರಮವೂ ಚೆನ್ನಾಗಿ ಮೂಡಿಬಂದಿದೆ. ನೀವೆಲ್ಲ ನೋಡಿದ್ರಿ. ಆಗಿರಲಿಲ್ಲ. ಹೌದು 3-4 ವರ್ಷದಿಂದ ಅಂದರೆ ಕೋವಿಡ್ನಿಂದಾಗಿ ಅದು ಆಗಿ ಬಂದಿದ್ದಿಲ್ಲ. ಈಗ 70ನೇ ವರ್ಷವೂ ಆಗಿರೋದ್ರಿಂದ ಕೂಡಿ ಬಂದಿದ್ದರಿಂದ ಅದ್ರ ಜೊತೆಗೆ ಮಾಡೋಣ ಅಂತಂತ ಹೇಳಿ ಪ್ಲ್ಯಾನ್ ಮಾಡಿ ಈ ವರ್ಷ ಮಾಡಿರೋದು. ಅದು ಗವರ್ನರ್ ಬಂದಿರುವಂಥದ್ದು ನಮ್ಮ ಇಡೀ ಕಾರ್ಯಕ್ರಮಕ್ಕೆ ಒಂದು ಕಳೆ ಕಟ್ಟಿತು. ಗವರ್ನರು ಮತ್ತು ಸ್ವಾಮೀಜಿಯವರು ಬಂದಿತ್ತು. ಅವ್ರು ಒಟ್ಟಿಗೆ ನಾವು ಅದಕ್ಕೋಸ್ಕರ ಕಾಯ್ತಾಯಿದ್ವಿ. ಒಂದು 6 ತಿಂಗಳಿಂದ ಗವರ್ನರ್ ಡೇಟ್ಗೋಸ್ಕರ ಕಾಯ್ತಾಯಿದ್ವಿ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಬೇಕು ಅಂತೇಳಿ ಇವತ್ತಿನ ದಿವಸ ಸುಸಂದರ್ಭದ ದಿವಸ ಅವ್ರನ್ನಿಬ್ಬರನ್ನೂ ಒಟ್ಟು ಮಾಡಿ ಕೊಟ್ಟಿರೋ ಪ್ರಶಸ್ತಿ ತಗೊಂಡಿರೋರು ಅಷ್ಟೇ ಭಾಗ್ಯಸ್ಥರು, ಕೊಟ್ಟೋದು ಪ್ರಶಸ್ತಿಗೂ ಅಷ್ಟೇ ಬೆಲೆ ಬರಬೇಕು ಅಂತ ಹೇಳಿ ಗವರ್ನರ್ ಕಡೆಯಿಂದ ಕೊಡಿಸಿದ್ದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟೇ ಒಂದು ಪ್ರಶಸ್ತಿ ಕೊಟ್ಟಷ್ಟು ಖುಷಿಯಾಗಿದೆ ನಮ್ಮವ್ರಿಗೆಲ್ಲರೂ. ಯಾರು ನಮ್ಮದು 3 ಹೋಟ್ಲಿದೆ. ಮೈಸೂರಲ್ಲಿ 2, ಒಂದು ಹುಬ್ಬಳ್ಳಿಯಲ್ಲಿ, ಇನ್ನೊಂದು ಹೋಟ್ಲು ಬಾಗಲಕೋಟೆಯಲ್ಲಿ. ರವಿ ಶಾಸ್ತ್ರಿ ಅಂತ, ಕರ್ನಾಟಕ ಸ್ಟೇಟ್ ಹೋಟ್ಲ್ ಓನರ್ಸ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್. ಓಕೆ.